ಕೊಡ್ತೀನಿ. SSLC ಸಮಾಜ ವಿಜ್ಞಾನ ಪಠ್ಯಪುಸ್ತಕದ 9ನೇ ಪಾಠ ಸ್ವಾತಂತ್ರ್ಯೋತ್ತರ ಭಾರತ ಪಾಠದ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನೋಡುವ. ಮೊದಲ ಪ್ರಶ್ನೆ, ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್. ಆಯ್ಕೆ ಇದ್ದಾವೆ: ಎ ಲಾರ್ಡ್ ಮೌಂಟ್ ಬ್ಯಾಟನ್, ಬಿ ಲಾರ್ಡ್ ಕರ್ಜನ್, ಸಿ ಲಾರ್ಡ್ ರಿಪನ್, ಡಿ ಲಾರ್ಡ್ ಡಾಲ್ ಹೌಸಿ. ಸರಿಯಾದ ಉತ್ತರ ಬರ್ತದೆ ಮೊದಲನೇದ್ದು ಎ ಲಾರ್ಡ್ ಮೌಂಟ್ ಬ್ಯಾಟನ್ ಇವರೇ ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ರು. ಪ್ರಶ್ನೆ 2, ಸಂವಿಧಾನದ ಈ ತಿದ್ದುಪಡಿಯ ಮೂಲಕ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಪ್ರಸ್ತಾವನೆಗೆ ಸೇರಿಸಲಾಯಿತು. ಆಯ್ಕೆ ಎ 45ನೇ ತಿದ್ದುಪಡಿ, ಬಿ 32ನೇ ತಿದ್ದುಪಡಿ, ಸಿ 42ನೇ ತಿದ್ದುಪಡಿ, ಡಿ 46ನೇ ತಿದ್ದುಪಡಿ. ಸರಿಯಾದ ಉತ್ತರ ಸಿ 42ನೇ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನಕ್ಕೆ ಸಮಾಜವಾದಿ ಮತ್ತು ಜಾತ್ಯತೀತ ಅಂತ ಪದಗಳನ್ನು ಪ್ರಸ್ತಾವನೆಗೆ ಸೇರಿಸಿದ್ರು. ಪ್ರಶ್ನೆ 3, ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಾಗ ಭಾರತದಲ್ಲಿದ್ದ ದೇಶೀಯ ಸಂಸ್ಥಾನಗಳ ಸಂಖ್ಯೆ: ಎ 552, ಬಿ 562, ಸಿ 572, ಡಿ 582. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾರತದಲ್ಲಿದ್ದ ದೇಶೀಯ ಸಂಸ್ಥಾನಗಳ ಸಂಖ್ಯೆ ಆಯ್ಕೆ ಬಿ 562 ಅಂತಕ್ಕಂಥದ್ದು ಸರಿ ಇದೆ. ಪ್ರಶ್ನೆ 4, ಭಾರತದ ಸಂವಿಧಾನವು ಜಾರಿಗೆ ಬಂದ ದಿನಾಂಕ: ಎ 15ನೇ ಆಗಸ್ಟ್ 1947, ಬಿ 26ನೇ ಜನವರಿ 1950, ಸಿ 1ನೇ ನವೆಂಬರ್ 1956, ಡಿ 26ನೇ ನವೆಂಬರ್ 1949. ಸರಿಯಾದ ಉತ್ತರ ತಮಗೆ ಗೊತ್ತಿದೆ, 26ನೇ ಜನವರಿ 1950ರಲ್ಲಿ ಭಾರತದ ಸಂವಿಧಾನ ಜಾರಿಗೆ ಬಂತು. ಪ್ರಶ್ನೆ 5, ಮೈಸೂರು ಸರ್ಕಾರವು ಮೈಸೂರಿನ ಬಳಿಯ ಬೈಲುಕುಪ್ಪೆಯಲ್ಲಿ ಈ ದೇಶದಿಂದ ಬಂದ ನಿರಾಶ್ರಿತರಿಗೆ 3000 ಎಕರೆ ಜಮೀನನ್ನು ಮಂಜೂರು ಮಾಡಿತು. ಎ ಬಾಂಗ್ಲಾದೇಶ್, ಬಿ ಪಾಕಿಸ್ತಾನ್, ಸಿ ಟಿಬೇಟ, ಡಿ ನೇಪಾಳ. ಸರಿಯಾದ ಆಯ್ಕೆ ಇದೆ ಆಯ್ಕೆ ಸಿ ಟಿಬೇಟ್ ಅಂತಕ್ಕಂಥದ್ದು. ಅಂದರೆ ಈ ಟಿಬೇಟ್ ದೇಶದಿಂದ ಬಂದಿರತಕ್ಕಂಥ ನಿರಾಶ್ರಿತರಿಗೆ ಮೈಸೂರು ಸರ್ಕಾರ ಆಗ ಮೈಸೂರು ಬಳಿ ಇರ್ತಕ್ಕಂಥ ಬೈಲುಕುಪ್ಪೆಯಲ್ಲಿ 3000 ಎಕರೆ ಜಮೀನನ್ನು ಈ ನಿರಾಶ್ರಿತರ ವಸತಿಗಾಗಿ ಮಂಜೂರನ್ನು ಮೈಸೂರು ಸರ್ಕಾರ ಮಾಡಿತು. ಪ್ರಶ್ನೆ 6, ಭಾರತ ದೇಶವು ಸ್ವಾತಂತ್ರ್ಯವನ್ನು ಸಂಭ್ರಮಿಸುತ್ತಿದ್ದ ಸಂದರ್ಭದಲ್ಲಿ ಗಾಂಧೀಜಿಯವರು ಗಲಭೆಗೊಳಗಾದ ಸಂತ್ರಸ್ತರನ್ನ ಭೇಟಿ ಮಾಡಲು ಈ ಸ್ಥಳಕ್ಕೆ ತೆರಳಿದರು ಅಂತಕ್ಕಂಥದ್ದು ಇದೆ. ಆಯ್ಕೆ ಎ ದೆಹಲಿ, ಆಯ್ಕೆ ಬಿ ಹೈದರಾಬಾದ್, ಆಯ್ಕೆ ಸಿ ನೌಕಾಲಿ, ಆಯ್ಕೆ ಡಿ ಅಮೃತಸರ. ಸರಿಯಾದ ಉತ್ತರ ಆಯ್ಕೆ ಸಿ ನೌಕಾಲಿ. ಪ್ರಶ್ನೆ 7, ದೇಶೀಯ ಸಂಸ್ಥಾನಗಳ ಅರಸರಿಗೆ ನೀಡಲಾಗಿದ್ದ ರಾಜಧನ ಮತ್ತು ಇತರ ಸ್ಥಾನಮಾನಗಳನ್ನು ರದ್ದುಪಡಿಸಿದ ವರ್ಷ: ಆಯ್ಕೆ ಎ 1960, ಆಯ್ಕೆ ಬಿ 1971, ಆಯ್ಕೆ ಸಿ 1973, ಆಯ್ಕೆ ಡಿ 1953. ಸರಿಯಾದ ಉತ್ತರ 1971. ಪ್ರಶ್ನೆ 8, ಭಾರತದ ಪ್ರಥಮ ಪ್ರಧಾನಮಂತ್ರಿ: ಎ ಜವಾಹರ್ಲಾಲ್ ನೆಹರು, ಬಿ ಬಾಬು ರಾಜೇಂದ್ರ ಪ್ರಸಾದ, ಸಿ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಡಿ BR ಅಂಬೇಡ್ಕರ್. ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಪ್ರಶ್ನೆ 9, ಬಾಂಗ್ಲಾದೇಶದಿಂದ ಬಂದ ಬಹುತೇಕ ನಿರಾಶ್ರಿತರು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ನೆಲೆಯೂರಲು ಕಾರಣ: ಎ ಬಂಗಾಳವು ಫಲವತ್ತಾದ ಪ್ರದೇಶವಾಗಿತ್ತು, ಬಿ ನೀರಾವರಿಯ ಅನುಕೂಲತೆ, ಸಿ ಬಂಗಾಳಿ ಭಾಷೆಯು ಮಾತ್ರ ಗೊತ್ತಿತ್ತು, ಡಿ ಸಂಪದ್ಭರಿತ ರಾಜ್ಯವಾಗಿತ್ತು. ಸರಿಯಾದ ಉತ್ತರ ಬರ್ತದೆ 9ನೇ ಪ್ರಶ್ನೆಯಲ್ಲಿ ಸಿ ಬಂಗಾಳಿ ಭಾಷೆ ಮಾತ್ರ ಗೊತ್ತಿತ್ತು ಅಂತಕ್ಕಂಥ ಆಯ್ಕೆ ಸರಿ ಇದೆ. 10ನೇ ಪ್ರಶ್ನೆ, ಬಾಂಗ್ಲಾದೇಶದಿಂದ ಬಂದ ಬಹುತೇಕ ನಿರಾಶ್ರಿತರು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ನೆಲೆಯೂರಿದ್ದರಿಂದ ಉಂಟಾದ ಪರಿಣಾಮವೆಂದರೆ: ಎ ಈ ಪ್ರದೇಶಗಳು ಜನಸಂಖ್ಯೆಯ ಒತ್ತಡಕ್ಕೆ ಒಳಗಾದವು, ಬಿ ಈ ಪ್ರದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಒಳಗಾದವು, ಸಿ ನಿರಾಶ್ರಿತರ ಸಮಸ್ಯೆ ಹೆಚ್ಚಾಯಿತು, ಡಿ ಕೋಮು ಗಲಭೆಗಳು ಉಂಟಾದವು. ಸರಿಯಾದ ಉತ್ತರ ಈ ಪ್ರದೇಶಗಳು ಜನಸಂಖ್ಯೆಯ ಒತ್ತಡಕ್ಕೆ ಒಳಗಾದವು. 11ನೇ ಪ್ರಶ್ನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಪ್ರಕ್ರಿಯೆಯಲ್ಲಿ ವಿಲೀನಗೊಳ್ಳಲು ತೀವ್ರ ಪ್ರತಿರೋಧವನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥಾನಗಳು: ಆಯ್ಕೆ ಎ ಗೋವಾ ಪಾಂಡಿಚೇರಿ ಮೈಸೂರು, ಬಿ ಕಾಶ್ಮೀರ ಹೈದರಾಬಾದ್ ಮೈಸೂರು, ಸಿ ಮೈಸೂರು ಜುನಾಗಢ್ ಹೈದರಾಬಾದ್, ಡಿ ಹೈದರಾಬಾದ್ ಜುನಾಗಢ್ ಕಾಶ್ಮೀರ್. ಸರಿಯಾದ ಉತ್ತರ ಡಿ ಹೈದರಾಬಾದ್ ಜುನಾಗಢ್ ಕಾಶ್ಮೀರ್. 12, ಪಾಕ್ ಆಕ್ರಮಿತ ಕಾಶ್ಮೀರ POK ಅಂತ ಕರೀತಾರೆ ಎಂದು ಈಗಲೂ ಕರೆಯಲ್ಪಡುವ ಪ್ರದೇಶ: ಎ ಕಾಶ್ಮೀರದ ಈಶಾನ್ಯ ಭಾಗ, ಬಿ ಕಾಶ್ಮೀರದ ಆಗ್ನೇಯ ಭಾಗ, ಸಿ ಕಾಶ್ಮೀರದ ವಾಯವ್ಯ ಭಾಗ, ಡಿ ಕಾಶ್ಮೀರದ ನೈಋತ್ಯ ಭಾಗ. ಸರಿಯಾದ ಉತ್ತರ ಕಾಶ್ಮೀರದ ವಾಯವ್ಯ ಭಾಗ. 13ನೇ ಪ್ರಶ್ನೆ, ಪಾಂಡಿಚೇರಿಯನ್ನ ಭಾರತದ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಿಸಿದ ವರ್ಷ: ಎ 1969, ಬಿ 1963,
ಸಿ 1956, ಡಿ 1973. ಸರಿಯಾದ ಆಯ್ಕೆ 1963, ಬಿ ಆಯ್ಕೆ. ಸೊ 1963ರಲ್ಲಿ ಪಾಂಡಿಚೇರಿಯನ್ನ ಭಾರತದ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಣೆಯನ್ನ ಮಾಡ್ತಾರೆ. 14 ಪ್ರತ್ಯೇಕ ಆಂಧ್ರ ಪ್ರದೇಶ ರಾಜ್ಯದ ರಚನೆಗಾಗಿ 58 ದಿನಗಳ ಉಪವಾಸ ಸತ್ಯಾಗ್ರಹ ಕೈಗೊಂಡು ಅಸು ನೀಗಿದವರು. ಎ ಎಚ್ ಎನ್ ಕುಂಜ್ರು, ಬಿ ಕೆ ಎಂ ಫನೀಕರ್, ಸಿ ಪೊಟ್ಟಿ ಶ್ರೀರಾಮಲು, ಡಿ ಫಜಲ್ ಅಲಿ. ಸರಿಯಾದ ಉತ್ತರ ಆಯ್ಕೆ ಸಿ ಪೊಟ್ಟಿ ಶ್ರೀರಾಮಲು. ಸೊ ಇವರು ಪ್ರತ್ಯೇಕ ಆಂಧ್ರ ಪ್ರದೇಶ ರಾಜ್ಯದ ರಚನೆಗಾಗಿ 58 ದಿನಗಳ ಕಾಲ ಉಪವಾಸವನ್ನ ಮಾಡಿ ಹಸು ನೀಗಿರ್ತಕ್ಕಂಥ ನಾಯಕ. 15ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. 1953ರಲ್ಲಿ ಭಾಷಾವಾರು ಆಧಾರದಲ್ಲಿ ರಚನೆಯಾದ ಮೊದಲ ಭಾಷಾವಾರು ರಾಜ್ಯ. ಎ ಕರ್ನಾಟಕ, ಬಿ ಆಂಧ್ರ ಪ್ರದೇಶ, ಸಿ ಪಶ್ಚಿಮ ಬಂಗಾಳ, ಡಿ ಒಡಿಸ್ಸಾ. ಸರಿಯಾದ ಉತ್ತರ ಆಯ್ಕೆ ಬಿ ಆಂಧ್ರ ಪ್ರದೇಶ. ಪ್ರಶ್ನೆ 16 ವಿಶಾಲ ಮೈಸೂರು ರಾಜ್ಯವು ಅಸ್ತಿತ್ವಕ್ಕೆ ಬಂದ ವರ್ಷ. ಎ 1956 ನವೆಂಬರ್ 1, ಬಿ 1973 ನವೆಂಬರ್ 1, ಸಿ 1953 ನವೆಂಬರ್ 1, ಡಿ 1950 ನವೆಂಬರ್ 1. 16ರಲ್ಲಿ ಮೊದಲ ಆಯ್ಕೆ 1956 ನವೆಂಬರ್ 1ರಲ್ಲಿ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರ್ತದೆ. 17ನೇ ಪ್ರಶ್ನೆ ಪ್ರಸ್ತುತ ಭಾರತ ಪ್ರದೇಶದಲ್ಲಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ. ಎ 14 ಮತ್ತು 9, ಬಿ 28 ಮತ್ತು 26, ಸಿ 29 ಮತ್ತು 6, ಡಿ 28 ಮತ್ತು 7. ಸರಿಯಾದ ಉತ್ತರ ಬರ್ತದೆ 17ರಲ್ಲಿ 29 ಮತ್ತು 6. 19ನೇ ಪ್ರಶ್ನೆ ಜುನಾಗಢ್ ಪ್ರಜೆಗಳು ನವಾಬನ ವಿರುದ್ಧ ದಂಗೆ ಏಳಲು ಕಾರಣ. ಎ ನವಾಬನು ಸ್ವತಂತ್ರವಾಗಿರಲು ಬಯಸಿದ, ಬಿ ನವಾಬನು ಪಾಕಿಸ್ತಾನವನ್ನ ಸೇರಲು ಬಯಸಿದ, ಸಿ ಬ್ರಿಟಿಷರ ಆಳ್ವಿಕೆಯನ್ನ ಬಯಸಿದ, ಡಿ ಭಾರತ ಒಕ್ಕೂಟಕ್ಕೆ ಸೇರಲು ಒಪ್ಪಿದ. ಸರಿಯಾದ ಉತ್ತರ ನವಾಬ ಪಾಕಿಸ್ತಾನಕ್ಕೆ ಸೇರಲು ಬಯಸಿದ. 19ನೇ ಪ್ರಶ್ನೆ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು. ಎ ಜವಾಹರ್ಲಾಲ್ ನೆಹರು, ಬಿ ರಾಜೇಂದ್ರ ಪ್ರಸಾದ, ಸಿ ವಲ್ಲಭಭಾಯಿ ಪಟೇಲ, ಡಿ ಮೋತಿಲಾಲ್ ನೆಹರು. ಸರಿಯಾದ ಉತ್ತರ ರಾಜೇಂದ್ರ ಪ್ರಸಾದ. 20ನೇ ಪ್ರಶ್ನೆ ಹಾಗೂ ಕಡೆ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯನೆಂದು ಪ್ರಸಿದ್ಧರಾಗಿದ್ದವರು. ಎ ಜವಾಹರ್ಲಾಲ್ ನೆಹರು, ಬಿ ರಾಜೇಂದ್ರ ಪ್ರಸಾದ, ಸಿ ವಲ್ಲಭಭಾಯಿ ಪಟೇಲ, ಡಿ ಮೋತಿಲಾಲ್ ನೆಹರು. ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಕರೀತಾರೆ ಭಾರತದ ಉಕ್ಕಿನ ಮನುಷ್ಯ. ಇಷ್ಟಿತ್ತು 9ನೆಯ ಪಾಠ ಸ್ವಾತಂತ್ರ್ಯೋತ್ತರ ಭಾರತ ಪಾಠದಲ್ಲಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆ ಮತ್ತು ಉತ್ತರಗಳು. ಆಲ್ರೆಡಿ ಎಲ್ಲ ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ. ಅದನ್ನು ನೋಡಬೇಕಾದ್ರೆ ರಿವೈಸ್ಡ್ ಸಿಲೆಬಸ್ SSLC ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತ ನೋಡಿ. ಎಲ್ಲ ವಿಷಯಗಳಲ್ಲಿ ಕ್ವಶನ್ ಆನ್ಸರ್ಗಳು FASC ಎಕ್ಸಾಮ್ನ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರು ಪಾಸಿಂಗ್ ಪ್ಯಾಕೇಜ್ ಇದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ, ಅಲ್ಲಿ ಹೋಗಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್